ಗುಡ್ ಈವ್ನಿಂಗ್ ಗೈಸ್. ಎಲ್ಲರದ್ದು ಊಟ ಆಯಿತು, ನಮ್ಮದು ಊಟ ಆಗಿದೆ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಯಾಕಂದರೆ ನಾನು ಮನೆ ಕಟ್ಟಿದ್ದೀನಿ, ಹೋಮ್ ಲೋನ್ ತೊಗೊಂಡಿದ್ದೀನಿ. 10 ಲಕ್ಷ ರೂಪಾಯಿ ಹೋಮ್ ಲೋನು ವಿಸ್ತಾರ ಫೈನಾನ್ಸ್ ಅಂತ ಗುಲ್ಬರ್ಗ ಬ್ರ್ಯಾಂಚಲ್ಲಿದ್ದು ತೊಗೊಂಡಿದ್ದೀನಿ. ಇದು ರೆಡ್ ಆಫೀಸ್ ಬೆಂಗಳೂರಿಗೆ ಇರುತ್ತೆ ಅಂತ. ನನಗೆ ಏನಿಲ್ಲ 17 ದಿನದಾಗ ಲೋನ್ ಪಾಸ್ ಮಾಡಿಕೊಟ್ಟಿದ್ದಾರೆ. 10 ಲಕ್ಷ ರೂಪಾಯಿ 80 ಪೈಸೆ ಬಡ್ಡಿ ಅಂದಿದ್ದಾರೆ. 80 ಪೈಸೆ ಬಡ್ಡಿ ಅಂದರೆ ಹೊರಗಡೆ ತೊಗೊಂಡ್ರೆ 2 ರೂಪಾಯಿ ಬಡ್ಡಿ ಕೊಡ್ತಾರಲ್ಲ ಅಂತ 80 ಪೈಸೆ ಬಡ್ಡಿ ಅಂದರೆ ಭಾಳ ಗುಣ ಆಯ್ತಲ್ಲ. ಮನೆ ಕಿತ್ತು ಹಾಕಿದಕ್ಕೆ ಇವ್ರು ಲೋನ್ ಕೊಡೋದಕ್ಕೆ ಭಾಳ ಚಲೋ ಆಯ್ತು ಅಂತಗೇಸಿ ಮನೆ ತೊಗೊಂಡ್ಗೇಸು ಮನೆ ಕಟ್ಕೊಂಡಿದ್ದೀನಿ. ಅದು ಇನ್ನೂ ಛತ್ತು ಬೀಳಾರ್ದಕ್ಕಿಂತ ಮುಂಚೆನೇ ಇವ್ರಿಗೆ EMI ಚಾಲು ಮಾಡ್ಕೊಂಡಾರ ಕಟ್ಟೋದಕ್ಕೆ. ಹಂಗಾಗಿ ಕಟ್ಕೊಂಡು 19,000 ನನಗೆ ನಾ ಹೇಳಿದ್ದು ಅವರಿಗೆ 10 ರಿಂದ 15 ಸಾವಿರ ಕಟ್ಟೋಕ್ಕಾಗುತ್ತೆ ಸರ್ ಅಷ್ಟೇ. ಅಂದರೆ ಇಲ್ಲಮ್ಮ ನೀವು 12 ತಿಂಗಳು ಕಂಟಿನ್ಯೂ ಕಟ್ಕೊಂಡು ಹೋಗ್ರಿ, ನಿಮ್ಮದು ಲೋನ್ ಏನದ ಕಡಿಮೆ ಆಗ್ತದೆ ಅಂತ ಹೇಳಿದರು. ಆಯಿತು ಅಂತ ನಮಗಷ್ಟು ಗೊತ್ತಿಲ್ಲ, ನಮಗಷ್ಟು ಇದ್ರ ಬಗ್ಗೆ ಮಾಹಿತಿ ಇಲ್ಲಲ್ಲ ಲೋನಿನ ಬಗ್ಗೆ. ಫಸ್ಟ್ ತೊಗೊಂಡಿದ್ದು ಏನು ಮಾಡೋಕ್ಕಂತ ಮನೆ ಬೆಳೆಸಿದ್ರಲ್ಲ ಅಂತಗೇಸು ಕಟ್ಕೋಬೇಕಲ್ಲ ಹೆಂಗನ ಮಾಡಿ ಅಂತ ಅಣ್ಣ ತಮ್ಮಕ್ಕೆ ಸ್ವಲ್ಪ ಜಾಗ ಸಲುವಾಗಿ ಮನೆ ಕಿತ್ತಾಕಿದ್ರು ಅಂತ ಹೆಂಗನ ಮಾಡಿ ಮನೆ ಕಟ್ಕೋಬೇಕಲ್ಲ ಅಂತಗೇಸು ಲೋನಿಗೆ ಅಪ್ಲೈ ಮಾಡ್ತಾ ಇದ್ದೇವೆ ನಾವು ಬೇರೆ ಬೇರೆ ಬ್ಯಾಂಕಿಗೆ. 1 ರೂಪಾಯಿ 20 ಪೈಸೆ ಅಂತ ಹೇಳ್ತಿದ್ರು ಬೇರೆ ಬ್ಯಾಂಕಿನಾಗ. ಇವ್ರು 80 ಪೈಸೆ ಬಡ್ಡಿ ಅನ್ನೋಣ ಭಾಳ ಚಲೋ ಆಯ್ತಲ್ಲ ಅಂತಕೇಸಿ ನಾವು ಇವ್ರ ಬ್ಯಾಂಕಿಗೆ ತೊಗೊಂಡಿದ್ದೆವು. ಅದು ವಿಸ್ತಾರ ಫೈನಾನ್ಸ್. ಇವರು 80 ಪೈಸೆ ಬಡ್ಡಿ ಅಂದವರು 1 ರೂಪಾಯಿ 80 ಪೈಸೆ ಹೇಳಕತ್ತಾರ. ಅದು ಯಾವಾಗ 12 ತಿಂಗಳು ಕಂತು ಕರೆಕ್ಟ್ ಕಟ್ಟಿಸ್ಕೊಂಡು 12 ತಿಂಗಳು ಆಗಿದ ಬಳಿಕ ನಾನು ಎಷ್ಟಾಯ್ತದ ಲೆಕ್ಕಪತ್ರ ಮಾಡ್ಕೊಳಕ್ಕೆ ಹೋದ್ರೆ ಆವಾಗ ಏನು ಮಾಡಿದ್ದಾರೆ ಅಂದರೆ ಅವರು 55,000 ರೂಪಾಯಿ ಗಂಟಿನಾಗ ತೊಗೊಂಡು 2 ಲಕ್ಷ ಎಷ್ಟು ಆಗಿದೆ ನಂದು ಹಣ ಕಟ್ಟಿದಲ್ಲಿ. ಅಷ್ಟು ಹಣದೇನದ 12 ಕಂತಿಗೆ ಎಷ್ಟು ಆಗಿದೆ ಅಂದರೆ ಅದ್ರಾಗ ಏನು ಮಾಡ್ಯಾರ ಬರೀ 55,000 ರೂಪಾಯಿ ಗಂಟಿನಾಗ ತೊಗೊಂಡ್ರೆ ಮಿಕ್ಕಿದೆಲ್ಲ ಬಡ್ಡಿನಾಗ ತೊಗೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಯಾಕ್ರಿ ಇಷ್ಟು ಸರ್ ಅಂತ ಕೇಳಿದಾಗ ಅವಾಗ ಇಷ್ಟ ಅದಮ್ಮ ಬಡ್ಡಿ, ಅದು ಬಡ್ಡಿದಾಗ ಇಷ್ಟು ಹೋಗ್ತದೆ ನಿಮ್ದು ಅಂತ ಹೇಳ್ಯಾರ. ಅವಾಗ ಏನು ಮಾಡೋದು ಅಂತ ಟೆನ್ಷನ್ ಹಾಕಿಸಿ ಎದೆ ಹಿಡ್ಕೊಂಡು ಪೂರ ಅದಕ್ಕೆ 1 ತಿಂಗಳು ಕಟ್ಟಿದ್ದಿಲ್ಲ ನಾನು. ಕಟ್ಲಾರ್ದಕ್ಕೆ ಮತ್ತು ಟಾರ್ಚರ್ ಅಂದರೆ ವಿಪರೀತ ಟಾರ್ಚರ್. ಬೆಳಗ್ಗೆಯಿಂದ 9 ಗಂಟೆ ತನಕ ದುಕಾನ್ದಾಗ ಬಂದು ಕೊಡೋರು, ರಾತ್ರಿ 11 ಗಂಟೆ ತನಕ ಫೋನ್ ಹೊಡೆಯೋರು. ಈ ರೀತಿ ಹಿಂಸೆ ಮಾಡಿದಾಗ ಒಂದು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಹೋಗೋಣ ಅಲ್ಲಿ ಕಂಪ್ಲೇಂಟ್ ಒಂದು ಸಲ ಕಂಪ್ಲೇಂಟ್ ತೊಗೊಲಿಲ್ಲ ಅಲ್ಲಿ ಅವರು. ಏನಂದರೆ ಒಂದು ಸಲ 2 ಸಲ ಹೋಗಿದ್ದೀನಿ ನಾನು ಪೊಲೀಸ್ ಸ್ಟೇಷನ್ಗೆ. ಅಂದರೆ ಕಂಪ್ಲೇಂಟ್ ತೊಗೊಲಿಲ್ಲ ಅವರು. ತೊಗೊಲಾರ್ದಕ್ಕೆ ಅಷ್ಟೇ ಸಮಜಾತಿ ಮಾಡಿ ಕಟ್ತಾರೆ. 3 ತಿಂಗಳು ಟೈಮ್ ಕೊಡ್ರಿ ಅಂತ ಕೇಳಿದೆ ನಾನು. ನಮ್ಮ ಅಣ್ಣ ಜಯದೇವ ಹಾಸ್ಪಿಟ್ಲ್ದಾಗ ಇದ್ದರು ಅಡ್ಮಿಟ್ ಆಗಿ. ಕಟ್ಟಕ್ಕೆ ನನಗೆ ಸ್ವಲ್ಪ ತೊಂದರೆ ಆಗಿತ್ತು. ಆಗೋಣ ನಾನೇನಂದು 3 ತಿಂಗಳು ಟೈಮ್ ಕೇಳಿದೆ ಅವ್ರ ಹತ್ರ. 3 ತಿಂಗಳು ಟೈಮ್ ಕೊಡ್ತೀವಿ ಅಂತ ಪೊಲೀಸ್ ಸ್ಟೇಷನ್ದಾಗ ಒಪ್ಕೊಂಡು ಮನೆಗೆ ಬಂದಿಗೆ ಮತ್ತು ನಾವು ಮನೆಗೆ ಬಂದಿನಿ. ಅವ್ರು ಹೋಗಿದ ನಂತರ ಮತ್ತು ಏನು ಅವ್ರು ಇದು ಮಾಡಿಲ್ಲ. ಆಯ್ತಮ್ಮ ನಾವು ಹಾಕಿ ಕಟ್ಕೊತೀವಿ, ಇದೊಂದು ನಿಮ್ಮ ಅಣ್ಣನ ಪ್ರಾಬ್ಲಮ್ ಅದಲ್ಲ, ನಾವು ಕೈಲಿಂದ ಹಾಕಿ ಕಟ್ತೀವಿ, ನಮ್ಗೆ ಕೊಡ್ರಿ ಆಮೇಲೆ ಅಂತ ಹೇಳಿದರು. ಹೇಳಿಗೆ ಬೇಡ ಅಂತ ಅಂದಿನಿ ನಾನು. ಅಂದ್ರೆ ಭೀ ಇಲ್ಲಮ್ಮ ನಾವು ಹಾಕ್ಕೊಂಡು ಕಟ್ಕೊಂಡು ನಮ್ಮದು 100% ಕೊಡಬೇಕಲ್ಲಿ ಅಂತಗೇಸಿ ಹಾಕ್ಕೊಂಡು ಕಟ್ಕೊಂಡಿದ್ದಾರೆ. ಕಟ್ಕೊಂಡು ಆಗಿದ ಬಳಿಕ ವಿಪರೀತ ಟಾರ್ಚರ್ ನಮ್ದು. ಅದು ಕಟ್ಟಿದ ಮತ್ತು ನಾ ಏನು ಮಾಡ್ಬೇಕಂತ BC ಹಾಕಿದೆ ಅಂತ ಸಣ್ಣ BC 1 ಲಕ್ಷದ. ಆ BC ಎತ್ಕೊಂಡು ಅವ್ರಿಗೆ ನಂದು ಅದು ಅವ್ರು ಕೈಲಿಂದ ಹಾಕಿ ಕಟ್ಟಿದ್ದೊಂದು ಮತ್ತು ನಂದು 2 ನಿಂತಿದ್ದು 3 ಒಂದೇ ತಿಂಗಳದಾಗ ಕಟ್ಟಿನಿ ನಾನು. ಕಟ್ಟಿದ ಬಳಿಕ ಮತ್ತು ಆಮೇಲೆ ಏನು ಮಾಡ್ತಾರಂದ್ರೆ ಎಲ್ಲ ಕಂಟಿನ್ಯೂ ಹಂಗೆ 30 ತಾರೀಕು 5 ತಾರೀಕು ಕಟ್ಟೋದು, 30 ತಾರೀಕು ಹೆಂಗೋ ಅಡ್ಜಸ್ಟ್ ಮಾಡಿ ತಿಪ್ಪಲು ಮಾಡಿ ಕಟ್ಕೊಂಡು ಹೋಗಿದ್ದೀನಿ. ಹೋಗಿದ್ದ ನಂತರ ಏನು ಮಾಡ್ಯಾರ ಅಂದರೆ ಇವರು ಇವಾಗ ನನಗೆ ಪೂರ ಮಿಕ್ಕಿಬಿಟ್ಟದ. ನನಗೊಂದು 3 ತಿಂಗಳು ಟೈಮ್ ಬೇಕು ಸರ್, ಆಮೇಲೆ ಕಟ್ಕೊಂಡು ಹೋಗ್ತಂದ್ರೆ ಒಟ್ಟು ಕೇಳಲ್ಲ ಹೊಂಟಾರ. ವಿಪರೀತ ಟಾರ್ಚರ್ ಹಿಂಸೆ ಅಷ್ಟು ಮಾಡ್ಲಿಕ್ಕತ್ತಿದ್ದಾರೆ. ಅದಕ್ಕೆ ಬಡವರಿಗೆ ಗೊತ್ತಾಗಲಾರ್ದೆ ಬ್ಯಾಂಕಿಗೆ ಹೋಗಿ ಲೋನ್ ತೊಗೋದಕ್ಕಿಂತ ಮುಂಚೆ 10 ಸಲ ವಿಚಾರ ಮಾಡ್ಬೇಕು ಅನ್ನಿಸುತ್ತೆ. ನನಗೇನು ಗೊತ್ತಾಗಲಾರ್ದಂಗೆ ದಿಢೀರ್ನ ಹೋಗಿಗೇಸಿ ಬ್ಯಾಂಕಿನಾಗ ಭಾಳ ಆಸೆ ಬಿದ್ದೀನಿ ನಾನು. ಹಂಗಾಗಿ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಸಿದ್ದರಾಮಯ್ಯ ಎಷ್ಟು ಕಾನೂನು ಅದು ಹೊರಡ್ಸಾರ, ಅದು ಮಾಡ್ಯಾರ ಅಂತ ಹೇಳ್ತಾರೆ. ಯಾವ ಕಾನೂನು ಇವ್ರಿಗೆ ಏನು ಅನ್ವಯ ಆಗ್ಲಿಕ್ಕತ್ತಿಲ್ಲ. ಅಷ್ಟು ಹಿಂಸೆ ಟಾರ್ಚರ್ ಕೊಡ್ತಾಯಿದ್ದಾರೆ. ಏನು ಮಾಡ್ಕೋಗಿ ನಿಮ್ಮ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಹೋಗಿ ನಾವು ಏನು ನಾವು ಮಾಡ್ತೀವಿ, ನಿಮ್ಮ ಮನೆ ಮೇಲೆ ಲೇಬಲ್ ಬರೆದು ಹೋಗ್ತೀವಿ, ನಿಮ್ಮ ಮನೆ ಹರಾಜಿಗೆ ಹಾಕ್ತೀವಿ, ಈ ರೀತಿ ಎದುರಿಸ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಶೇರ್ ಮಾಡಿ. ಇದು ಸಿದ್ದರಾಮಪ್ಪನ ತನಕ ಈ ವಿಡಿಯೋ ತಲುಪಲೇಬೇಕು. ಹಂಗೆ ಶೇರ್ ಮಾಡಿ ನನಗೆ ಉಳಿಸಿ ನೀವು ಪ್ರೋತ್ಸಾಹ ಕೊಡಲೇಬೇಕು. ಯಾಕಂದರೆ ನಾನು ಅಷ್ಟು ಹಿಂಸೆದಾಗಿದ್ದೀನಿ ನಾನು. ಯಾಕಂದರೆ
ಈ ಬ್ಯಾಂಕಿನ ಕಾಲಕ್ಕಾಗಿ ನನ್ನ ಜೀವ ಕೂಡ ಸ್ಟೇಜ್ನಾಗಿದ್ದೀನಿ ಇವಾಗ ಹಂಗಾಗಿ ಅಷ್ಟು ಹಿಂಸೆ ಆಗ್ಲಿಕತ್ತದ. ಏನು ಟೇಲರಿಂಗ್ ಮಾಡ್ತಾಯಿದ್ದೆ, ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ದೆ. ಇದ್ರ ಕಾಲಾಗ ಎಲ್ಲನೂ ಮಾರಿ ಬಟ್ಟೆ ಅದೆಲ್ಲ ಮಾರಿಗೇಸಿ ಕಟ್ಟಿಗೇಸಿ ಅನ್ನೋದು ಪೂರಾ ಬ್ಯಾಂಕಿಂದು ಮರ್ಯಾದೆ ಸಲುವಾಗಿ ಅಂಜಿ ಎಲ್ಲನೂ ಕಟ್ಟಿ ಈಗೆಲ್ಲ ಬಿಸ್ನೆಸ್ ಲಾಸ್ ಆಗಿದೆ, ನಮ್ಮದೆಲ್ಲ ಲಾಸ್ ಆಗಿದೆ. ಮನೆ ಅಂತೂ ಕಟ್ಟಿ ಅಪ್ಡೇಟ್ ಆಗ್ಯದ. ಮನೆ ಶಾಂತಿ ಮಾಡಿ ಮನೆಗೆ ಹೋಗ್ಬೇಕು ನಾವು ಅಷ್ಟೇ. ಈಗ ಅಂದ್ರೆ ಭೀ ಇದು ಬ್ಯಾಂಕಿನ ಸಾಲಲ್ಲಿಂದ ನನ್ನ ಮನೆಗೂ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಬಾಡಿಗೆ ಮನೆಗಿದ್ದೀನಿ ಸದ್ಯಕ್ಕೆ. ಏನು ಮಾಡಬೇಕಂತ ಗೊತ್ತಾಗತ್ತಿಲ್ಲ. ಅದಕ್ಕೆ ಈ ವಿಡಿಯೋ ಶೇರ್ ಮಾಡಿ. ಓಕೆ, ಧನ್ಯವಾದ. ಗುಡ್ ನೈಟ್ ಎಲ್ಲರಿಗೂ. ಶುಭರಾತ್ರಿ.